ಆ ಸ್ಕಲ್ಲಿನ ಬಗ್ಗೆ ತನಿಖೆ ನಡೀತಿದೆ, FSL ಕಳಿಸಿದಿರಿ ಅಂತ ಹೇಳಿದ್ರಿ. ಆ ಸ್ಕಲ್ ತೆಗಿಲಿಕ್ಕೆ ಅನುಮತಿ ಕೊಟ್ಟವ್ರು ಯಾರು ಅದನ್ನ ಹೇಳಿ ಫಸ್ಟ್. ಆ ಸ್ಕಲ್ ನೀವೀಗ SIT ತನಿಖೆನಲ್ಲಿ ಒಂದ್ ನಿಮಿಷ ಸರ್, SIT ತನಿಖೆನಲ್ಲಿ 17 ಗುಂಡಿಗಳನ್ನ ಏನ್ ತೆಗೆದ್ರಿ, ಅದರಲ್ಲಿ ಏನೇನ್ ಸಿಕ್ತು ಅದನ್ನ ಪರ್ಸ್ಯೂ ಮಾಡ್ಲಿಕ್ಕೆ ಒಬ್ರು ಮ್ಯಾಜಿಸ್ಟ್ರೇಟ್ ಇಟ್ಟಿದೀವಿ ಸರಿ. ಆ ವಾದ ನಾನು ಒಪ್ಕೊಂಡೆ. ಆ ಅನಾಮಿಕ ಬಂದು ಆ ಬುರುಡೆನ ತೆಗಿಬೇಕಾದ್ರೆ ಯಾರು ಅನುಮತಿ ಕೊಟ್ಟಿದ್ರು? ನೀವು ಆ ಬುರುಡೆನ FSL ಕಳಿಸಿರೋದು ಸರಿ, ಆ ಬುರುಡೆ ತೆಗಿಲಿಕ್ಕೆ ಕೊಟ್ಟರ ಅನುಮತಿ ಯಾರು? ಯಾರ್ದದು? ಆ ಅನುಮತಿ ಕೊಟ್ಟಿದ್ರ? ಅನುಮತಿ ಕೊಟ್ಟಿಲ್ಲ ಅಂತಾದ್ರೆ ಅವನ ಮೇಲೆ ಇಲ್ಲಿ ತನಕ ಏನ್ ಆಕ್ಷನ್ ತಗೊಂಡಿದ್ದೀರಿ? ಅವನ ಮೇಲೆ ಇಲ್ಲಿ ತನಕ ಏನ್ ಆಕ್ಷನ್ ತಗೊಂಡಿರಿ ಅಂತ ಹೇಳ್ಬೇಕಲ್ಲ. ಅವ್ನು ತಗೊಂಡಿದ್ದಕ್ಕೆ FSL ವರದಿ ಕೊಡ್ಲಿಕ್ಕೆ ಕಳಿಸಿರೋದು ಕೊಟ್ರೆ ಆಮೇಲೆ ಯಾರು ಅನುಮತಿ ಕೊಟ್ರು ತಗೊಂಡ್ಬರ್ಲಿಕ್ಕೆ? ಓಕೆ, ಉತ್ತರ. ಓಕೆ, ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದೇ ಅದನ್ನ ಏನ್ ಮಾಡ್ತಾರೆ. ಆಮೇಲೆ ಮುಂದೆ ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಈಗ ಅಲ್ಲಿ ಏನೂ ಇಲ್ಲ ಅಂತ ಆಯ್ತು ಅಂತ ಇಟ್ಕೊಳ್ಳಿ, ಕಾನೂನಿನಲ್ಲಿ ಅವಕಾಶ ಇಲ್ವಾ ಅವನ ಮೇಲೆ ಕ್ರಮ ತಗೊಳಕ್ಕೆ? ಮತ್ತೆ ಅಲ್ಲಿವರೆಗೂ ಕಾಯ್ಬೇಕಲ್ಲ. ಅರೆ ಕ್ರಮ ತಗೊಳಕ್ಕಾಗುತ್ತಾ? ನೀವು ಸದನದಲ್ಲಿ ಇಲ್ಲಿ ಹೇಳಿದ್ರಿ ಅಂತ ಹೇಳಿ ಹೋಗಿ ಅವ್ರ ಮೇಲೆ ಕ್ರಮ ತಗೊಂಡಕ್ಕಾಗತ್ತಾ? ಏನ್ ಮಾತಾಡ್ತಾರೆ? ಗೃಹ ಸಚಿವರು ಒಳ್ಳೆ ಪಾಯಿಂಟ್ ಹೇಳವ್ರೆ.